ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯ ಸೈಬರ್ ಟೆಕ್ ಕಂಪ್ಯೂಟರ್ ರಜತ ಮಹೋತ್ಸವ ಕಾರ್ಯಕ್ರಮವು ನೆರವೇರಿತು. ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳ ಪುತ್ಥಳಿ ತುಲಾಭಾರ ಕಾರ್ಯಕ್ರಮ ಹಾಗೂ 25 ರಜತ ಮಹೋತ್ಸವದ ಹಾಗೂ ಗುರುವಂದನಾ ಕಾರ್ಯಕ್ರಮ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಅದ್ದೂರಿಯಾಗಿ ನೆರವೇರಿತು. ಸರ್ಕಾರಿ ಮಾದರಿಯ ಕೇಂದ್ರ ಶಾಲೆ ಬಸ್ ನಿಲ್ದಾಣದ ಎದುರುಗಡೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಮಣಿಪುರ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು, ಸಂಸ್ಥಾನ ಮಠ ಹಾಲ್ಕೆರೆ, ಹೊಸಪೇಟೆ, ಬಳ್ಳಾರಿ ಹಾಗೂ ಪೂಜ್ಯ ಶ್ರೀ ಮಣಿಪುರ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಗವಿಮಠ, ಕೊಪ್ಪಳ ಇವರು ಸಾನ್ನಿಧ್ಯವನ್ನು ವಹಿಸಿದರು. ಪರಮ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ಮನುಷ್ಯನು 100 ವರ್ಷ ಬದುಕಬೇಕೆಂದರೆ ಕಾಯಕದಲ್ಲಿ ನಿರತನಾಗಬೇಕು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಪರಮ ಪೂಜ್ಯ ಶ್ರೀಗಳು ಮಾತನಾಡಿ, ಈ ಒಂದು ಬರುವಂತಹ ಕಾರ್ಯಕ್ರಮದಲ್ಲಿ 12 ವರ್ಷ ಗುರು ಶಿಷ್ಯರು ಕೂಡಿ ವಿದ್ಯೆಯನ್ನು ಕಲಿಸಿದ ಗುರು ಶಿಷ್ಯನಿಗೆ ಹೇಳ್ತಾನೆ, ನೀನು 12 ವರ್ಷ ಕಳೆದಿದ್ದು ಕಾಡಿನಲ್ಲಿ ಅಂತ ತಿಳಿಯಬಹುದು, ಆದರೆ ಇಂದು ನಿನ್ನನ್ನು ಬೀಳ್ಕೊಡುತ್ತಾ ಇದ್ದೇನೆ. ನೀನು ಕಾಡಿನಿಂದ ನಾಡಿಗೆ ಹೋಗ್ತಾ ಇದೆಯಾ, ಕಾಡಿನಲ್ಲಿ ಕಾಡು ಪ್ರಾಣಿಗಳಿರಬಹುದು, ಅವುಗಳಿಂದ ತಪ್ಪಿಸಿಕೊಳ್ಬಹುದು, ಆದರೆ ನೀನು ನಾಡಿಗೆ ಹೋದ್ಮೇಲೆ ಕಾಡುವ ಮನುಷ್ಯನಿಂದ ತಪ್ಪಿಸಿಕೊಳ್ಳುವುದು ಕಷ್ಟ ಎಂದು ಶಿಷ್ಯನಿಗೆ ಗುರುಗಳು ಹೇಳ್ತಾರೆ ಎಂದರು. ಅದಕ್ಕೆ ಎಲ್ಲರೂ ಒಳ್ಳೆಯದನ್ನ ಕಲಿಯಿರಿ, ಒಳ್ಳೆಯದನ್ನ ಕಲಿಸಿರಿ ಎಂದು ಕೊಪ್ಪಳದ ಗಾವಿಶ್ರೀಗಳು ಆಶೀರ್ವಾದದ ಮೂಲಕ ಸಂದೇಶವನ್ನ ನೀಡಿದರು. ಕಾರ್ಯಕ್ರಮದ ನೇತೃತ್ವವನ್ನು ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಿರೇಮಠ, ನರೇಗಲ ಮತ್ತು ಮೂಲಿಮಠ ಸವದತ್ತಿ ಇವರು ವಹಿಸಿದರು. ಪೂಜ್ಯ ಶ್ರೀ ಹಜರತ್ ಮಂಜೂರ್ ಹುಸೇನ್ ಶಾವಲಿ ಶರಣರು ದರ್ಗಾ ನರೇಗಲ್, ಶ್ರೀ ಎಸ್.ವಿ. ಸಂಕನೂರು ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ ಬೆಂಗಳೂರು, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸಿದ್ದಣ್ಣ ಬಂಡಿ, ರವೀಂದ್ರನಾಥ ದೊಡ್ಮೇಟಿ, ಎಸ್.ಜಿ. ಹಿರೇಮಠ, ಡಾಕ್ಟರ್ ಜಿ.ಕೆ. ಕಾಳೆ, ಡಾಕ್ಟರ್ ಕೆ.ವಿ. ದನ್ನೂರ್, ನರೇಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಫಕೀರಪ್ಪ ಮಳ್ಳೆ, ಉಪಾಧ್ಯಕ್ಷರಾದ ಶ್ರೀ ಕುಮಾರೇಶ್ವರ ಗೋರ್ದಾನ್ಮಠ, ಮುತ್ತಣ್ಣ ಕಡಗದ್. ಗುರುವಂದನಾ ಕಾರ್ಯಕ್ರಮದಲ್ಲಿ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ವೈ.ಸಿ. ಪಾಟೀಲ್ ಹಾಗೂ ಪ್ರಾಚಾರ್ಯರು, ಈ ಹಿಂದೆ ಕಲಿತ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರಿಂದ ಗುರುವಂದನಾ ಕಾರ್ಯಕ್ರಮ ನೆರವೇರಿತು. ನಂತರದಲ್ಲಿ ಜನಪದ ಸೊಗಡು ಕಾರ್ಯಕ್ರಮ ಸಂಜೆ ನೆರವೇರಿತು. ನರೇಗಲ್ ರೋನ್ ಸೈಬರ್ ಟೆಕ್ ಕಂಪ್ಯೂಟರ್ ಹಾಗೂ ವಿವಿಧ ಕಂಪ್ಯೂಟರ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ಶಿವಸಂಗಯ್ಯ, ಶಾಂತಯ್ಯ ಮಠ, ಪ್ರಜಾಪವರ್ ಟಿವಿ, ನರೇಗಲ್. ಜಗದ್ಗುರು ಮಾನ್ಯ ನಿರಂಜನ ಪ್ರಣವ್ ಸ್ವರೂಪಿ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳಾಗಿದ್ದ ಅವರು ಮತ್ತು ಇವತ್ತಿನ ಸಮಾರಂಭದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸುವ ಮೂಲಕ ನಿಮ್ಮನ್ನೆಲ್ಲರನ್ನೂ ದರ್ಶನ ಆಶೀರ್ವಾದಗೈದಿರುವಂತಹ ಜಗದ್ಗುರು ಮಾನ್ಯ ನಿರಂಜನ ಪ್ರಣವ್ ಸ್ವರೂಪಿ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಅಡಿದಾವರುಗಳಿಗೆ ಹಣೆಮನೆದು ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವ ಹಾಗೂ ವೇದಿಕೆ ಮೇಲೆ ವಶೀನರಾಗಿರ್ತಕ್ಕಂತಹ ಜಿಂದೇಶಾವಳಿ, ದರ್ಗಾಧನ ಮಡದು, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರಲ್ಲಿ ಹಾಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಹಳೆ ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು, ನಮ್ಮ ಸೈಬರ್ ಟೆಕ್ನ ಎಲ್ಲ ಕಲಿಸಿರ್ತಕ್ಕಂತಹ ಎಲ್ಲ ಗುರುಗಳಿಗೂ ಮತ್ತು ಊರಿನ ಸಮಸ್ತ ಗುರು ಹಿರಿಯರಿಗೂ. ಈಗ ಇಷ್ಟೊತ್ತು ಗುರುವಂದನೆ ಮಾಡಿದ್ರಲ್ಲ, ಈ ಗುರುವಂದನೆ ಯಾರಿಗೆ ಸಲ್ಲಬೇಕು ಅಂದರೆ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳಿಗೆ ಸಲ್ಲಬೇಕು. ಇದು ಯಾವುದೂ ನನಗಾಗಿ ಅಲ್ಲ, ನನ್ನದಲ್ಲ. ಇಲ್ಲಿ ಒಂದೇ ವಿಷಯ ನಾನು ಹೇಳಿ ಬಯಸ್ತೀನಿ. ಏನಂದರೆ, ಜೀವನದಲ್ಲಿ ನಾನು ಮಾಡಿದ್ದ ದೊಡ್ಡ ಪ್ರಮಾದ ಏನಂದರೆ ತಪ್ಪುಗಳ ಮೇಲೆ ತಪ್ಪು ಮಾಡಿದ್ದು. ನನ್ನ ಜೀವನದ ಅತ್ಯಂತ ದೊಡ್ಡ ಯಶಸ್ಸು ಎಂದರೆ ಪ್ರತಿ ಬಾರಿ ತಪ್ಪನ್ನು ತಿದ್ದುಕೋತಾ ಹೋಗಿದ್ದು. ಹಾಗಾಗಿ ನಮ್ಮ ಕಂಪ್ಯೂಟರ್ ಸೆಂಟರ್ನೊಳಗೆ ನಂದೀಶ್ ಮೊದಲನೇ ವಿದ್ಯಾರ್ಥಿ. ನಮ್ಮ ಪ್ರತಿ ಸೆಂಟರ್ನೊಳಗೂ ಬಸವಣ್ಣನ ಒಂದು ಫೋಟೋ ಇತ್ತು. ಆ ಫೋಟೋ ಕೆಳಗೆ ಒಂದೇ ಒಂದು ಅದೇ ಇರಬೇಕು. ನಮ್ಮೂರೆಲ್ಲ 6 ಸೆಂಟರ್ ಮಾಡಿದ್ರು, 6 ಸೆಂಟರ್ನೊಳಗೂ ಬಸವಣ್ಣ, ಕೆಳಗ ಕಾಯಕವೇ ಕೈಲಾಸ. ನಾವು ಎಲ್ಲರೂ ಅದನ್ನ ಇಷ್ಟು ನಮ್ಮ ವಿದ್ಯಾರ್ಥಿಗಳು ಅದನ್ನ ಪೂಜೆ ಮಾಡೋದು. ಕಾಯಕವೇ ಕೈಲಾಸ ಅಂದ್ರೆ ಬೆಳಿಗ್ಗೆ ನಾನೇ ಮಾಲಕ ಆದರೂ ಬೆಳಿಗ್ಗೆ ಬಂದು ನನ್ನ ಕಂಪ್ಯೂಟರ್ ಸೆಂಟರ್ ನಾನೇ ಕಸ ಗುಡಿಸ್ತಿದ್ದೆ. ಭಾಳ ಮಂದಿಗೆ ನಾನೇ ಕಸ ಹೊಡಿತೀನಿ ಅಂತ ಗೊತ್ತಿರಲಿಲ್ಲ. ಸಾಯಂಕಾಲ ಹೋಗ್ಬೇಕಾದಾಗ ಅದನ್ನು ಕ್ಲೀನ್ ಮಾಡಿ ಲಾಕ್ ಮಾಡ್ಕೊಂಡು ಬರ್ತಿದ್ವಿ. ಎಷ್ಟೋ ಜನ ನನ್ನ ಜೊತೆಗೇನೆ ಕಂಪ್ಯೂಟರ್ ಸೆಂಟರ್ನೊಳಗೆ ಮಲ್ಕೊಂಡು ಬಿಡ್ತಿದ್ರು. ಆದರೆ ನಾವು ಬರೀ ಕಂಪ್ಯೂಟರ್ ಜೊತೆಗೆ ನನ್ನ ಜೊತೆಗೆ ಬಹಳ ಸಮಯ ಕಳೆದಂಥ ಇವರೆಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಜೊತೆಗೆ ನಾವು ಬದುಕಿನ ಬಗ್ಗೆ, ಸೋಲುಗಳ ಬಗ್ಗೆ, ಗೆಲುವುಗಳ ಬಗ್ಗೆ ಚರ್ಚೆ ಮಾಡ್ತಾ ಬಂದ್ವಿ.
ಒಂದ್ ಕಡೆ ಕಂಪ್ಯೂಟರ್ನ ಕಲಿಯೋದ್ರ ಜೊತೆಗೆ ವ್ಯಕ್ತಿತ್ವ ವಿಕಸನ ಕೂಡ ತನ್ನಿಂದ ತಾನೇ ಆಗ್ಬಿಡ್ತು. ಆಮೇಲೆ ಸಾಮಾನ್ಯವಾಗಿ ನಾನು ನನಗಿಂತ ದೊಡ್ಡವ್ರಕ್ಕಿಂತ ನನಗಿಂತ ಚಿಕ್ಕವ್ರ ಜೊತೆಗೆ ಜಾಸ್ತಿ ಬರುತ್ತೆ. ಅದರ ಪರಿಣಾಮ ಏನೋ ಗೊತ್ತಿಲ್ಲ, ಅವರೆಲ್ಲ ನನ್ನ ಜೊತೆಗೆ ಇದ್ದಾಗ ಅಟೆನ್ಷನ್ ಕೊಟ್ಟು ನನ್ನ ಮಾತನ್ನು ಕೇಳ್ತಿದ್ರು. ಎಷ್ಟೋ ಸಾರಿ ನಾವು ಒಂದು ಸಣ್ಣ ಕಂಪ್ಯೂಟರ್ ಸೆಂಟರ್ ಮಾಡೋದಂದ್ರೆ ಆಗಿನ ಸಮಯದೊಳಗೆ ಬಹಳ ಕಷ್ಟ ಇತ್ತು. ದೂರದ ಬೆಂಗಳೂರಿನಿಂದ ವಿನಯ್ ಅನ್ನುವಂಥವನು ಒಬ್ಬ ಬಂದು ನಮ್ಮ ಕಂಪ್ಯೂಟರ್ ರಿಪೇರಿ ಮಾಡಿದ. ಅವನಿಗೆ ಕೇಳಿದಷ್ಟು ದುಡ್ಡು ಕೊಟ್ಟು ಬದಾಮಿ ಎಲ್ಲ ಟೂರ್ ಮಾಡಿಸ್ಕೊಂಡು ಅವ್ನು ಕರ್ಕೊಂಡೋಗಿ ಬಸ್ಸಿಗೆ ಹತ್ತಿಸಿದ ತಕ್ಷಣ ಹತ್ತಿದ ಅವನು ಕೆಳಗಿಳಿದು ಬಂದು ನಂಗೆ 2,000 ರೂಪಾಯಿ ವಾಪಸ್ ಕೊಟ್ಟೇನಂದ, ನೀವು ಬಹಳ ಮುಗ್ದಿರೋದಿರಿ, ಬಟ್ ಪ್ರಾಮಾಣಿಕವಾಗಿ ಕಲಿಬೇಕನ್ನೋ ಮನಸ್ಸೈತಿ ನಿಮ್ದು. ಈಗ ಬಂದು ನಾನು ಏನೂ ಕೆಲಸ ಮಾಡಿಲ್ಲ, ರ್ಯಾಮ್ ಲೂಸ್ ಆಗಿತ್ತದು, ಒತ್ತಿ ಹೋಗಿದ್ದೀನಿ. ಹಾಗಾಗಿ ನೀವು ಇದನ್ನ ಹಾರ್ಡ್ವೇರ್ನೆಲ್ಲಾನು ಕಲ್ಕೊಂಡ್ಬಿಡ್ರಿ, ನನಗೆ ಫೋನ್ನೊಳಗೆ ಹೇಳಿ ನಿಮ್ಗೆ ಗೈಡ್ ಮಾಡ್ತೀನಿ ಅಂದ್ಬಿಟ್ಟ. ಕೆಲವೊಬ್ಬರು ನಾನು ನೆನೆಸ್ಲೇಬೇಕು, ಉಮೇಶ್ ಸರ್ದಾರ್ ಇವತ್ತು ಬಂದಿಲ್ಲ, ರಾತ್ರಿ ಮಲಗಲಾರ್ದನೇ ಕಂಪ್ಯೂಟರ್ ರಿಪೇರಿ ಹೆಂಗೆ ಮಾಡಬೇಕು ಅಂತ ಸುಮಾರು ವರ್ಷಗಳ ರಾತ್ರಿ ನಿದ್ದೆ ಮಾಡಿಲ್ಲ. ನಾವು ಮಾಡಲಾರ್ದೇ ಪ್ರತಿ ಬಾರಿ ಒಂದು ಇನ್ಸ್ಟಾಲೇಷನ್ ಮಾಡೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಕಲಿಬೇಕಂತ ಸಂದರ್ಭ. ಆ ಸಂದರ್ಭಗಳು ನನ್ನ ಜೊತೆಗೆ ಯಾರಿದ್ರು ಅವರೆಲ್ಲ ಕಲ್ತ್ಬಿಟ್ರು. ಸಮಯ ಏನೋ ಗೊತ್ತಿಲ್ಲ, ರಾತ್ರಿ 5-6 ತಾಸು ಇನ್ಸ್ಟಾಲೇಷನ್. ಈಗೆಲ್ಲ ಇನ್ಸ್ಟಾಲೇಷನ್ ಬಹಳ ಈಸಿ ಇದೆ. ಆಗಿನ ಸಮಯದೊಳಗೆ ಇನ್ಸ್ಟಾಲೇಷನ್ ಮಾಡ್ಬೇಕಂದ್ರೆ ಬೆಂಗಳೂರಿಂದನೇ ಬರ್ಬೇಕು. ಅದನ್ನ ನಾವೇ ಕಲಿಬೇಕನ್ನೋದು ಕೂಡ ನಮ್ಮ ಆಸೆ ಇತ್ತು. ಪುಸ್ತಕ ಇಟ್ಕೊಂಡು ನಾವೇ ಇಲ್ಲಿ ರಿಪೇರಿ ಕಲಿಯೋರು, ಪುಸ್ತಕ ಇಟ್ಕೊಂಡು ನಾಳೆ ಏನ್ ಕಲಿಸ್ಬೇಕು ಅದನ್ನ ನಾವೇ ಕಲಿಸೋರು. ಕಲಿಸ್ತಾ ವಿದ್ಯಾರ್ಥಿಗಳೊಂದಿಗೆ ನಾನು ಕಲಿತಾ ಹೋಗ್ಬಿಟ್ಟೆ. ಅದ್ರ ಪರಿಣಾಮ ಏನಂದ್ರೆ ಬಹಳ ದಿವಸ ಹೋದ್ಮೇಲೆ ನಾ ಹಿಂದೆ ಬಂದಿದ್ದು ನೋಡ್ಕೊಂಡಿನಿ ನಾನು, ಅಂದ್ರೆ ನಾನು ಹೆಂಗೆ ಬಂದೆ ಅಂತ ಹೇಳಿ. ಅಂದ್ರೆ ಯಾವುದೇ ರೀತಿಯಾದಂಥ ಗುರಿಗಳಿಲ್ದೇನೆ ನಮ್ಮ ಕೆಲಸದೊಳಗೆ ನಾವು ನಿಂತು ಬಿಟ್ಟಿವಿ ಅಂತಂದ್ರೆ ಬೇರೆ ಏನೂ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದೇನಂದ್ರೆ ಅನ್ನದಾನೇಶ್ವರ ಕಾಲೇಜು, ನನ್ನ ಮನೆ, ಇವೆ ಎರಡು ನಡಿಬಿಟ್ರೆ ಇನ್ನೇನು ಗೊತ್ತಿಲ್ಲ ನನಗೆ. ಅದು ಹೆಚ್ಚು ಸಾರಿ ನಾನು ಮಿಸ್ ಮಾಡ್ಕೊಂಡಿದ್ದು ನನ್ನ ಫ್ಯಾಮಿಲಿ ಮಿಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈಗ ಫೋನ್ ಇರೋದ್ರಿಂದ ತಕ್ಷಣಕ್ಕೆ ಬರ್ಬೋದು ಹೋಗ್ಬೋದು, ಹಿಂದೆ ಫೋನ್ ಸಹಿತ ಇರಲಿಲ್ಲ. ಹಾಗಾಗಿ ನನ್ನ ಈ ಗುರುವಂದನಾ ಕಾರ್ಯಕ್ರಮ ನೋಡಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಒಂದು ಸಾಲಾಗಿ ಹೇಳಿದ್ರಂತವ್ರು, ತಾಜ್ ಮಹಲ್ ಹುಬ್ಬಳ್ಳಿಯಾಗೈತಿ, ತಾಜ್ ಮಹಲ್ ಹುಬ್ಬಳ್ಳಿಯಾಗೈತಿ. ಅವು ಹುಡುಗ ಹೋಗಿ ಮನ್ಯಾಗ ಬೈಪಟ್ ಮಾಡಕ್ಕೆ ತಾಜ್ ಮಹಲ್ ಹುಬ್ಬಳ್ಳಿಯಲ್ಲಿದೆ, ತಾಜ್ ಮಹಲ್ ಹುಬ್ಬಳ್ಳಿಯಲ್ಲಿದೆ. ಅವ್ರ ಅಪ್ಪು ಸಿಟ್ಟು ಬಂತು, ತಾಜ್ ಮಹಲ್ ಹುಬ್ಬಳ್ಳಿಯಾಗೈತೆ ಅಂತ ಸೀದಾ ಶಾಲೆಗೆ ಬಂದ. ಅಲ್ಲ ಮಕ್ಕಳಿಗೆ ಏನು ಕಲಿಸ್ತೀರಿ ನೀವು, ತಾಜ್ ಮಹಲ್ ಹುಬ್ಬಳ್ಳಿಯಾಗೈತೆ ಅವಂದ ಎಲ್ಲೈತಿ ಮತ್ತೆ, ಅಲ್ಲ ಎಲ್ಲೈತೆ ಅಂತ ಕಲಿಸೋರಿಗೆ ಗೊತ್ತಿರ್ಬೇಕು ನಿಮಗೆ. ಅವಾಗ ಮಾಸ್ತರ್ ಅಂದ, 1 ವರ್ಷ ಆಯ್ತು ನೀನು ಮನೆಗೆ ಬರೆದು ಫೋನ್ ಹಚ್ಚಕತ್ತೀನಿ, ಹುಡುಗರು ಫೀಸ್ ಕಟ್ಟಿಲ್ಲ ಅಂತಂದ್ರೆ ನೀ ಇಷ್ಟು ದಿವಸ ಬಂದಿಲ್ಲ, ಇವತ್ತು ಬಂದಿ, ನೀ ಫೀಸ್ ಕಟ್ಟ ಮಟನು ಹುಬ್ಬಳ್ಯಾಗ ಇರ್ತಿದ್ದೆ, ಕಟ್ಟಿಂದ ಆಗ್ರಾಕ್ ಹೋಗುತ್ತದನ್ನ. ಅಂದ್ರೆ ಫೀಸ್ ಕಟ್ಟಲಾಗ ಶಾಲೆ ನಡೆಯುದಿಲ್ಲ. ಅಂದ್ರೆ ನಾವು ನಡೆಸುವ ಶಾಲೆಗೆ ಫೀಸ್ ಕಟ್ಟಬೇಕು, ಡೊನೇಷನ್ ಕಟ್ಟಬೇಕು. ಆದ್ರೆ ನಿಸರ್ಗ ದೇವತೆ ಒಂದು ಶಾಲೆ ತೆಗೆದೈತಲ್ಲ, ಇಲ್ಲಿ ಫೀಸಾ ಬೇಕಾಗಿಲ್ಲ, ಪುಕ್ಕಟೆಯಾಗಿ ಹಲವು ವಿಷಯಗಳನ್ನು ಕಲಿಸಬಹುದು. ಇದು ಜೀವನ ಒಂದು ಡೊನೇಷನ್ ಇಲ್ಲದ ಶಾಲೆ. ಎಷ್ಟು ವಿಷಯಗಳನ್ನು ನೀವು ಏನು ನೋಡ್ತೀರಿ ಕಲಿಯುವ ಮನಸ್ಸು ಬೇಕಾಗ್ತದೆ ಅಷ್ಟೇ. ಏನು ನೋಡ್ತಿ, ಏನು ಕೇಳ್ತಿ, ಜಗತ್ತು ಅಷ್ಟು ದೊಡ್ಡದೈತಿ. ಎವ್ರಿ ಮೂಮೆಂಟ್ ಈಸ್ ಬ್ಲೆಸ್ಡ್ ಫಾರ್ ಯು. ಪ್ರತಿ ಅವೇನು ಶಾಲೆ ಕಲಿಲಾರ ಮನುಷ್ಯ ನಮ್ಮ ಅಪ್ಪ ಅಂತಿದ್ರು. ಆದ್ರೆ ನಮ್ಮ ಅಪ್ಪ ನಮಗೆ ಎಷ್ಟು ದೊಡ್ಡ ದೊಡ್ಡ ಅರ್ಥವಾಗದ ಸತ್ಯಗಳನ್ನು ನಮಗೆ ಎಷ್ಟು ಮಂದಿ ಕಲಿಸಿಲ್ಲ. ಈಗ ನಾವು ಹುಡುಗರು ಕೂಡ, ದೋಸ್ತರು ಕೂಡ ಎಲ್ಲೋ ಕೂಡಿ ಏನೋ ಹಲಾಟಿ ಮಾಡ್ಕೊಂತ, ದುಡ್ಡು ಖರ್ಚು ಮಾಡ್ಕೊಂತ, ಕಾಲಹರಣ ಮಾಡ್ಕೊಂತ ಕಟ್ಟಿ ಮೇಲೆ ಕುಂತಿದ್ದ ನಮ್ಮ ಅಪ್ಪ ನೋಡಿದ್ರ, ಶಾಲಿ ಕಲಿಲಾರ್ದ ಅಪ್ಪ ಏನು ಹೇಳ್ತಾನ ನೋಡು, ಹಂಗೆ ಮಂದಿ ಕೂಡ ಅಡ್ಡಾಡಬೇಡ, ಭಾಳ ಹೊಲಕ್ಕದು ಹೋಗು. ಅಪ್ಪ ಶಾಲಿ ಕಲಿಲಾರ್ದ ಅಪ್ಪ ಹೇಳಿದ್ರು ಒಂದು ಮಾತು ಅಂದ್ರೆ, ನೋಡು ತಮ್ಮ, ಮಂದಿ ಕೂಡ ಬಹಳ ಕಾಲ ಕಲಿಬೇಡ, ಹೊಲಕ್ಕೆ ಹೋಗು. ಮಂದಿಗೆ ನಂಬಿ ಕೆಟ್ಟವ್ರು ಅದಾರ, ಆದ್ರೆ ಮಣ್ಣಿಗೆ ನಂಬಿ ಕೆಟ್ಟವ್ರು ಭೂಮಿ ಮೇಲೆ ಯಾರೂ ಇಲ್ಲ. ಒಬ್ಬ ಸಾಮಾನ್ಯ ಏನೋ ಶಾಲಿ ಕಲಿಲಾರದ ಅಪ್ಪ ರೈತ ಹೇಳಿದ ಮಾತಿನೊಳಗ ಯಾವ ವಿಶ್ವವಿದ್ಯಾಲಯದ ಪಠ್ಯ ಪುಸ್ತಕಗಳಲ್ಲಿಯೂ ಸಹಿತ ಇಂಥ ಮಾತುಗಳು ಸಿಗ್ತವೆ. ಪ್ರತಿ ಕ್ಷಣ ಕಲಿಬೇಕನ್ನೋ ಮನಸ್ಸು ಬೇಕಷ್ಟೇ. ನಾನು ಎಲ್ಲವೂ ಕಲಿಸ್ತದೆ. ಈಗ ನಾವೇನಂತೀವಿ, ನಮಗೆ ಯಾರು ಆಗ್ತಾರ್ರಿ ನಮ್ಮ ಜೀವನದೊಳಗೆ, ನಮ್ಮ ಕಷ್ಟ ಕಾಲಕ್ಕೆ ಯಾರು ಆಗಲ್ಲ ನೋಡಿ. ಇದು ನಮ್ಮೆಲ್ಲರ ಅಳಲೈತಿಲ್ಲ. ನಾವು ಎಲ್ಲರಿಗೆ ಆಗಿವ್ರಿ, ಇವನು ಎಲ್ಲರಿಗೂ ಚೂಂಟದವನ. ಆದ್ರೆ ಈಗ ಅಂತಿರ್ತಾನೆ ತನಗೆ ಬಂದಾಗ, ಇವನು ಎಲ್ಲರ ಬಣ್ಣಿಗೆ ಪ್ರಸಂಗ ಬಂದಾಗ ಬೆಂಕಿ ಹೆಚ್ಚ ಸುಮ್ಕೊಂತಾನ ಅನ್ನೋದೇನಂತಾನ. ಯಾರು ಆಗ್ತಾರೆ ಇವತ್ತ ನಾಳ, ನಾವೆಲ್ಲರಿಗೆ ಆಗಿ. ನಮ್ಮ ಕಷ್ಟ ಕಾಲಕ್ಕೆ ಯಾರು ಆಗೋದಲ್ಲ ನೋಡ್ರಿ.
ನಮಗೆಲ್ಲ ಇದ್ದಾಗ ಎಲ್ಲ ಚಲೋ. ಇದು ನಮ್ಮೆಲ್ಲರ ಐತೆ ಇಲ್ಲ ಹಿಂಗೆ ಅನ್ಕೊಳ್ಳಾರ್ದವ್ರು ಯಾರು ಅದೀವಿ? ದೇವ್ರ ಹೆಸರು ತೊಗೊಳ್ಳಾರ್ದವ್ರು ಅದೀವಿ, ಆದ್ರೆ ಇದನ್ನ ಅನ್ಕೊಳ್ಳಾರ್ದವ್ರು ಯಾರು ಇಲ್ಲ. ನಾವು ಅಂದಿವೇ ಇಲ್ಲ. ನಮ್ಗೆ ಎಲ್ಲ ಇದ್ದಾಗ ಎಲ್ಲ ಚಲೋ ರೀ, ಇಲ್ಲದ ಕಾಲಕ್ಕೆ ನಮ್ಮ ಕಷ್ಟದ ಕಾಲಕ್ಕೆ ನಮ್ಗೆ ಯಾರು ಇಲ್ಲ ನೋಡ್ರಿ ಅಂತ ಇದನ್ನ ಅಂದಿವೇ ಇಲ್ಲ. ಸಂತೋಷವಾಗಿದ್ದಾಗ ನಿಮ್ಮ 10 ಬಳ್ಳು ಚಪ್ಪಾಳಿ ಹೊಡಿತಿರ್ತಾವ. ನೀವು ಕಷ್ಟದ ಕಾಲಕ್ಕೆ 10 ಬಳ್ಳು ಬರೋದ್ರಲ್ಲಿ ನೀವು ಕಷ್ಟ ಬಂದು ಕಣ್ಣೀರು ಹಾಕುವಾಗ ಬರೀ 2 ಬಳ್ಳು ಬಂದು ಕಣ್ಣೀರು ಒರೆಸ್ತೈತಿ. ಅಂದ್ರ ನೀವು ಸಂತೋಷವಾಗಿದ್ದಾಗ ನಿಮ್ಮ 10 ಬಳ್ಳು ನಿಮ್ಮ ಜೊತೆಗಿರ್ತಾವ. ನೀವು ಕಷ್ಟದಾಗಿದ್ದಾಗ ನಿಮ್ಮ 10 ಬಳ್ಳ ನಿಮ್ಮ ಜೊತೆಗೆ ಬರಂಗಿಲ್ಲ ಕಣ್ಣೀರು ಒರೆಸಕ್. ಅಂದ್ರೆ ಮಂದಿ ಬರ್ತಾರ ಅನ್ನೋ ನಿರೀಕ್ಷೆ ಅಂದ್ರೆ ಇಲ್ಲಿ ಎಲ್ಲವೂ ಕಲಿಸ್ತೈತಿ. ಕಲಿಸುವ ಮನಸ್ಸು, ಕಲಿಯುವ ಮನಸ್ಸು ಬೇಕು. ಅದು ಗುರು ಹೇಳಿದ್ದು ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತ. ಜೀವನದೊಳಗೆ 2 ಕೆಲಸ ಮಾಡೋದು ಮನುಷ್ಯನ, ಚಲೋದು ಕಲಿ, ಚಲೋದು ಕಲಸ ಅಷ್ಟೇ. ಇದನ್ನು ಬಿಟ್ಟರೆ ದೇರ್ ಈಸ್ ನಥಿಂಗ್ ಇನ್ ಲೈಫ್. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಜೀವನದೊಳಗೆ. ಚಲೋದು ಕಲಸು, ಚಲೋದು ಕಲಿ. ಎಷ್ಟು ನಿಸರ್ಗ ಕಲಿಸ್ತಿತ್ತು, ಎಷ್ಟು ನಿಸರ್ಗ ಕಲಿಸ್ತಿತ್ತು ಮನುಷ್ಯರ. ಗುರುಗಳು ಕಲಿಸ್ಯಾರ, ತಂದೆ ತಾಯಿ ಕಲಿಸ್ಯಾರ. ಕಲಿಸ್ಲಾರ್ದವ್ರು ಯಾರದ? ಒಂದು ಗಿಡ ಇತ್ತು. ಆ ಗಿಡದೊಳಗೆ ಜೇನು ಹುಳುಗಳು ಇಡ್ತಿತ್ತು. ಆ ಜೇನು ಹುಳುಗಳು ಒಂದು ಟೊಂಗೆಗೆ ಜೇನು ಇಟ್ಟು ಕೂಡಲೇ ಮನುಷ್ಯ ಹೋಗಿ ಅದನ್ನು ಬಿಡಿಸ್ತಿದ್ದ, ತಿಂತಿದ್ದ. ಅವು ಜೇನು ಹುಳ ಮತ್ತೆ ಹೋಗಿ ಬೇರೆ ಟೊಂಗೆಗೆ ಇಟ್ಟು ಮತ್ತೆ ಅಲ್ಲಿ ಜೇನು ಇಡ್ತಿತ್ತು. ಮತ್ತೆ ಇವ ಮನುಷ್ಯ ಹೋಗಿ ಅಲ್ಲಿ ಜೇನು ಬಿಡಿಸಿ ಮತ್ತೆ ತಿಂತಿದ್ದ. ಅವು ಜೇನು ಹುಳ ಹೋಗಿ ಮತ್ತೊಂದು ಗಿಡದ ಟೊಂಗೆ ಇಟ್ಕೊಂಡು ಮತ್ತೆ ಅಲ್ಲಿ ಜೇನು ಇಡ್ತಿದ್ದ. ಇವ ಮತ್ತೆ ಅಲ್ಲಿ ಹೋಗಿ ಬಿಡಿಸ. ಆ ಗಿಡ ಜೇನು ಹುಳುಗಳಿಗೆ ಕೇಳಿತು, ಅಲ್ಲ ಇವ ಮನುಷ್ಯ ಅದನ, ಈ ಟೊಂಗೆಗಿಟ್ಟು ಅಲ್ಲಿ ಜೇನು ಕಸ್ಕೊಂಡು ತಿಂದ, ಆ ಟೊಂಗೆಗೆ ಮತ್ತೆ ಜೇನು ಗೂಡು ಕಟ್ಟಿದಿ ಅಲ್ಲಿ ಕಸ್ಕೊಂಡು ತಿಂದ, ಮತ್ತೊಂದು ಟೊಂಗೆಗಿಟ್ಟು ಜೇನಿಟ್ಟು ಅಲ್ಲಿ ಕಸ್ಕೊಂಡು ತಿಂದ. ನೀನಿಟ್ಟು ಜೇನೆಲ್ಲ ಇವ ಕಸ್ಕೊಂಡು ತಿನ್ನಕತ್ತಾನ, ನೀನಂತೂ ತಿಂದಿಲ್ಲ. ನೀ ಇಟ್ಟು ಜೇನೆಲ್ಲ ಕಸ್ಕೊಂಡು ತಿಂತಾನ, ಕಸ್ಕೊಂತಾನ. ಜೇನು ಇಡಕರ ಯಾಕೆ ಹೋಗ್ತಿ ನೀನು ಅಂತ ಗಿಡ ಹೇಳ್ತು ಜೇನು ಹುಳು. ಅವಾಗ ಜೇನು ಹುಳುಗಳು ಹೇಳುದು ಅಂತ ನೋಡು, ಈ ಮನುಷ್ಯ ಗೊತ್ತಿರೋದು ಒಂದೇ, ನಾನಿಟ್ಟ ಜೇನು ಕಸ್ಕೋಬಹುದೇ ಹೊರತು ನನ್ನಿಂದ, ನಾನಿಟ್ಟು ಜೇನು ಕಸ್ಕೋಬಹುದೇ ಹೊರತು ನನ್ನೊಳಗೆ ದೇವರೊಂದು ಜೇನಿಡುವ ಕಲ ಇಟ್ಟು ಕಳಿಸನಲ್ಲ, ಅದನ್ನ ಇವನಿಗೆ ಕಸ್ಕೊಳ್ಳೋ ಸಾಧ್ಯ. ಅಂದ್ರೆ ಪ್ರಯತ್ನ ಬಿಡೋದಿಲ್ಲ ಮನುಷ್ಯಾಗ. ದೇವರು ನನಗೇನು ಒಂದು ಕ್ವಾಲಿಟಿ ಕೊಟ್ಟಾನ. ಒಂದು ಸಾಲಾಗ ಹೇಳಿದ್ರಂತವ್ರು, ತಾಜ್ ಮಹಲ್ ಹುಬ್ಬಳ್ಳಿಯಾಗ ಐತಿ, ತಾಜ್ ಮಹಲ್ ಹುಬ್ಬಳ್ಳಿಯಾಗ ಐತಿ. ಅವು ಹುಡುಗ ಹೋಗಿ ಮನ್ಯಾಗ ಬೈಪಟ್ ಮಾಡಕ್ಕೆ ತಾಜ್ ಮಹಲ್ ಹುಬ್ಬಳ್ಳಿಯಲ್ಲಿದೆ, ತಾಜ್ ಮಹಲ್ ಹುಬ್ಬಳ್ಳಿಯಲ್ಲಿದೆ. ಅವ್ರ ಅಪ್ಪು ಸಿಟ್ಟು ಬಂತು, ತಾಜ್ ಮಹಲ್ ಹುಬ್ಬಳ್ಳಿಯಾಗ ಐತೆ ಅಂತ ಸೀದಾ ಶಾಲೆಗೆ ಬಂದ. ಅಲ್ಲ ಮಕ್ಕಳಿಗೆ ಏನು ಕಲಿಸ್ತೀರಿ ನೀವು, ತಾಜ್ ಮಹಲ್ ಹುಬ್ಬಳ್ಳಿಯಾಗ ಐತೆ? ಅವಂದ ಎಲ್ಲೈತೆ ಮತ್ತೆ? ಅಲ್ಲ ಎಲ್ಲೈತೆ ಅಂತ ಕಲಿಸೋರಿಗೆ ಗೊತ್ತಿರ್ಬೇಕು ನಿಮಗೆ. ಅವಾಗ ಮಾಸ್ತರ್ ಅಂದ, 1 ವರ್ಷ ಆಯ್ತು ನೀನು ಮನೆಗೆ ಬರೆದು ಫೋನ್ ಹಚ್ಚಕತ್ತೀನಿ, ಹುಡುಗರು ಫೀಸ್ ಕಟ್ಟಿಲ್ಲ ಅಂತಂದ್ರೆ, ನೀ ಇಷ್ಟು ದಿವಸ ಬಂದಿಲ್ಲ, ಇವತ್ತು ಬಂದಿ. ನೀ ಫೀಸ್ ಕಟ್ಟ ಮಟನು ಹುಬ್ಬಳ್ಯಾಗ ಇರ್ತಿದ್ದೆ, ಕಟ್ಟಿಂದ ಆಗ್ರಾಕ್ ಹೋಗುತ್ತದನ್ನ. ಫೀಸ್ ಕಟ್ಟಲಾಗ ಶಾಲೆ ನಡೆಯುದಿಲ್ಲ. ಅಂದ್ರೆ ನಾವು ನಡೆಸುವ ಶಾಲೆಗೆ ಫೀಸ್ ಕಟ್ಟಬೇಕು, ಡೊನೇಷನ್ ಕಟ್ಟಬೇಕು. ಆದ್ರೆ ನಿಸರ್ಗ ದೇವತೆ ಒಂದು ಶಾಲೆ ತೆಗೆದೈತೆಲ್ಲ, ಇಲ್ಲಿ ಫೀಸ ಬೇಕಾಗಿಲ್ಲ. ಪುಕ್ಕಟೆಯಾಗಿ ಹಲವು ವಿಷಯಗಳನ್ನು ಕಲಿಸಬಹುದು. ಇದು ಜೀವನ ಒಂದು ಡೊನೇಷನ್ ಇಲ್ಲದ ಶಾಲೆ. ಎಷ್ಟು ವಿಷಯಗಳನ್ನು ನೀವು ಏನು ನೋಡ್ತೀರಿ, ಕಲಿಯುವ ಮನಸ್ಸು ಬೇಕಾಗ್ತದೆ ಅಷ್ಟೇ. ಏನು ನೋಡ್ತಿ, ಏನು ಕೇಳ್ತಿ, ಜಗತ್ತು ಅಷ್ಟು ದೊಡ್ಡದೈತಿ. ಎವ್ರಿ ಮೂಮೆಂಟ್ ಈಸ್ ಬ್ಲೆಸ್ಡ್ ಫಾರ್ ಯು. ಪ್ರತಿ ಅವೇನು ಶಾಲೆ ಕಲಿಲಾರ ಮನುಷ್ಯ ನಮ್ಮ ಅಪ್ಪ ಅಂತೀವಿ. ಆದ್ರೆ ನಮ್ಮ ಅಪ್ಪ ನಮಗೆ ಎಷ್ಟು ದೊಡ್ಡ ದೊಡ್ಡ ಅರ್ಥವಾಗದ ಸತ್ಯಗಳನ್ನು ನಮಗೆ ಎಷ್ಟು ಮಂದಿ ಕಲಿಸಿಲ್ಲ. ಈಗ ನಾವು ಹುಡುಗರು ಕೂಡ, ದೋಸ್ತರು ಕೂಡ ಎಲ್ಲೋ ಕೂಡಿ ಏನೋ ಹಲಾಟಿ ಮಾಡ್ಕೊಂತ, ದುಡ್ಡು ಖರ್ಚು ಮಾಡ್ಕೊಂತ, ಕಾಲಹರಣ ಮಾಡ್ಕೊಂತ ಕಟ್ಟಿ ಮೇಲೆ ಕುಂತಿದ್ದ ನಮ್ಮ ಅಪ್ಪ ನೋಡಿದ್ರ, ಶಾಲಿ ಕಲಿಲಾರ್ದ ಅಪ್ಪ ಏನು ಹೇಳ್ತಾನ ನೋಡು, ಹಂಗೆ ಮಂದಿ ಕೂಡ ಅಡ್ಡಾಡಬೇಡ, ಭಾಳ ಹೊಲಕ್ಕದು ಹೋಗು. ಅಪ್ಪ ಶಾಲಿ ಕಲಿಲಾರ್ದ ಅಪ್ಪ ಹೇಳಿದ್ರು ಒಂದು ಮಾತು ಅಂದ್ರೆ, ನೋಡು ತಮ್ಮ, ಮಂದಿ ಕೂಡ ಬಹಳ ಕಾಲ ಕಲಿಬೇಡ, ಹೊಲಕ್ಕೆ ಹೋಗು. ಮಂದಿಗೆ ನಂಬಿ ಕೆಟ್ಟವ್ರು ಅದಾರ, ಆದ್ರೆ ಮಣ್ಣಿಗೆ ನಂಬಿ ಕೆಟ್ಟವ್ರು ಭೂಮಿ ಮೇಲೆ ಯಾರೂ ಇಲ್ಲ. ಒಬ್ಬ ಸಾಮಾನ್ಯ ಏನೋ ಶಾಲೆ ಕಲಿಲಾರದ ಅಪ್ಪ, ರೈತ ಹೇಳಿದ ಮಾತಿನೊಳಗ ಯಾವ ವಿಶ್ವವಿದ್ಯಾಲಯದ ಪಠ್ಯ ಪುಸ್ತಕಗಳಲ್ಲಿಯೂ ಸಹಿತ ಇಂಥ ಮಾತುಗಳು ಸಿಗ್ತವೆ. ಪ್ರತಿ ಕ್ಷಣ ಕಲಿಬೇಕನ್ನೋ ಮನಸ್ಸು ಬೇಕಷ್ಟೇ. ನಾನು ಎಲ್ಲವೂ ಕಲಿಸ್ತದೆ. ಈಗ ನಾವೇನಂತೀವಿ,
ನಮಗೆ ಯಾರು ಆಗ್ತಾರ್ರಿ ನಮ್ಮ ಜೀವನದೊಳಗೆ? ನಮ್ಮ ಕಷ್ಟ ಕಾಲಕ್ಕೆ ಯಾರು ಆಗಲ್ಲ ನೋಡಿ. ಇದು ನಮ್ಮೆಲ್ಲರ ಅಳಲೈತಿಲ್ಲ. ನಾವು ಎಲ್ಲರಿಗೆ ಆಗೀವ್ರಿ. ಇವನು ಎಲ್ಲರಿಗೆ ಚೂಂಟದವನ, ಆದ್ರೆ ಈಗ ಅಂತಿರ್ತಾನೆ ತನಗೆ ಬಂದಾಗ, ಇವನು ಎಲ್ಲರ ಬಣ್ಣಿಗೆ ಪ್ರಸಂಗ ಬಂದಾಗ ಬೆಂಕಿ ಹೆಚ್ಚ ಸುಮ್ಕೊಂತಾನ ಅನ್ನೋದೇನಂತಾನ. ಯಾರು ಆಗ್ತಾರೆ ಇವತ್ತ ನಾಳ? ನಾವೆಲ್ಲರಿಗೆ ಆಗಿ ನಮ್ಮ ಕಷ್ಟ ಕಾಲಕ್ಕೆ ಯಾರು ಆಗೋದಲ್ಲ ನೋಡ್ರಿ. ನಮಗೆಲ್ಲ ಇದ್ದಾಗ ಎಲ್ಲ ಚಲೋ. ಇದು ನಮ್ಮೆಲ್ಲರ ಐತೆ ಇಲ್ಲ ಹಿಂಗೆ ಅನ್ಕೊಳ್ಳಾರ್ದವ್ರು ಯಾರು ಅದೀವಿ? ದೇವ್ರ ಹೆಸರು ತೊಗೊಳ್ಳಾರ್ದವ್ರು ಅದೀವಿ, ಆದ್ರೆ ಇದನ್ನ ಅನ್ಕೊಳ್ಳಾರ್ದವ್ರು ಯಾರು ಇಲ್ಲ. ನಾವು ಅಂದಿವೇ ಇಲ್ಲ. ನಮ್ಗೆ ಎಲ್ಲ ಇದ್ದಾಗ ಎಲ್ಲ ಚಲೋ ರೀ, ಇಲ್ಲದ ಕಾಲಕ್ಕೆ ನಮ್ಮ ಕಷ್ಟದ ಕಾಲಕ್ಕೆ ನಮ್ಗೆ ಯಾರು ಇಲ್ಲ ನೋಡ್ರಿ ಅಂತಿದ್ದು ನಂದಿವೇ ಇಲ್ಲ. ಸಂತೋಷವಾಗಿದ್ದಾಗ ನಿಮ್ಮ 10 ಬಳ್ಳು ಚಪ್ಪಾಳಿ ಹೊಡಿತಿರ್ತಾವ. ನೀವು ಕಷ್ಟದ ಕಾಲಕ್ಕೆ 10 ಬಳ್ಳು ಬರೋದ್ರಲ್ಲಿ ನೀವು ಕಷ್ಟ ಬಂದು ಕಣ್ಣೀರು ಹಾಕುವಾಗ ಬರೀ 2 ಬಳ್ಳು ಬಂದು ಕಣ್ಣೀರು ಒರೆಸ್ತೈತಿ. ಅಂದ್ರೆ ನೀವು ಸಂತೋಷವಾಗಿದ್ದಾಗ ನಿಮ್ಮ 10 ಬಳ್ಳು ನಿಮ್ಮ ಜೊತೆಗಿರ್ತಾವ. ನೀವು ಕಷ್ಟದಾಗಿದ್ದಾಗ ನಿಮ್ಮ 10 ಬಳ್ಳ ನಿಮ್ಮ ಜೊತೆಗೆ ಬರಂಗಿಲ್ಲ ಕಣ್ಣೀರು ಒರೆಸಕ್. ಅಂದ್ರೆ ಮಂದಿ ಬರ್ತಾರ ಅನ್ನೋ ನಿರೀಕ್ಷೆ ಅಂದ್ರೆ ಇಲ್ಲಿ ಎಲ್ಲವೂ ಕಲಿಸ್ತೈತಿ. ಕಲಿಸುವ ಮನಸ್ಸು, ಕಲಿಯುವ ಮನಸ್ಸು ಬೇಕು. ಅದು ಗುರು ಹೇಳಿದ್ದು ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತ. ಜೀವನದೊಳಗೆ 2 ಕೆಲಸ ಮಾಡೋದು ಮನುಷ್ಯನ. ಚಲೋದು ಕಲಿ, ಚಲೋದು ಕಲಸ ಅಷ್ಟೇ. ಇದನ್ನು ಬಿಟ್ಟರೆ ದೇರ್ ಈಸ್ ನಥಿಂಗ್ ಇನ್ ಲೈಫ್. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಜೀವನದೊಳಗೆ. ಚಲೋದು ಕಲಸು, ಚಲೋದು ಕಲಿ. ಎಷ್ಟು ನಿಸರ್ಗ ಕಲಿಸ್ತಿತ್ತು, ಎಷ್ಟು ನಿಸರ್ಗ ಕಲಿಸ್ತಿತ್ತು ಮನುಷ್ಯರ. ಗುರುಗಳು ಕಲಿಸ್ಯಾರ, ತಂದೆ ತಾಯಿ ಕಲಿಸ್ಯಾರ. ಕಲಿಸ್ಲಾರ್ದವ್ರು ಯಾರದ? ಒಂದು ಗಿಡ ಇತ್ತು. ಆ ಗಿಡದೊಳಗೆ ಜೇನು ಹುಳುಗಳು ಇಡ್ತಿತ್ತು. ಆ ಜೇನು ಹುಳುಗಳು ಒಂದು ಟೊಂಗೆಗೆ ಜೇನು ಇಟ್ಟು ಕೂಡಲೇ ಮನುಷ್ಯ ಹೋಗಿ ಅದನ್ನು ಬಿಡಿಸ್ತಿದ್ದ, ತಿಂತಿದ್ದ. ಅವು ಜೇನು ಹುಳ ಮತ್ತೆ ಹೋಗಿ ಬೇರೆ ಟೊಂಗೆಗೆ ಇಟ್ಟು ಮತ್ತೆ ಅಲ್ಲಿ ಜೇನು ಇಡ್ತಿತ್ತು. ಮತ್ತೆ ಇವ ಮನುಷ್ಯ ಹೋಗಿ ಅಲ್ಲಿ ಜೇನು ಬಿಡಿಸಿ ಮತ್ತೆ ತಿಂತಿದ್ದ. ಅವು ಜೇನು ಹುಳ ಹೋಗಿ ಮತ್ತೊಂದು ಗಿಡದ ಟೊಂಗೆ ಇಟ್ಕೊಂಡು ಮತ್ತೆ ಅಲ್ಲಿ ಜೇನು ಇಡ್ತಿದ್ದ. ಇವ ಮತ್ತೆ ಅಲ್ಲಿ ಹೋಗಿ ಬಿಡಿಸ. ಆ ಗಿಡ ಜೇನು ಹುಳುಗಳಿಗೆ ಕೇಳಿತು, ಅಲ್ಲ ಇವ ಮನುಷ್ಯ ಅದನ ಈ ಟೊಂಗೆಗಿಟ್ಟು ಅಲ್ಲಿ ಜೇನು ಕಸ್ಕೊಂಡು ತಿಂದ, ಆ ಟೊಂಗೆಗೆ ಮತ್ತೆ ಜೇನು ಗೂಡು ಕಟ್ಟಿದಿ ಅಲ್ಲಿ ಕಸ್ಕೊಂಡು ತಿಂದ, ಮತ್ತೊಂದು ಟೊಂಗೆಗಿಟ್ಟು ಜೇನಿಟ್ಟು ಅಲ್ಲಿ ಕಸ್ಕೊಂಡು ತಿಂದ. ನೀನಿಟ್ಟು ಜೇನೆಲ್ಲ ಇವ ಕಸ್ಕೊಂಡು ತಿನ್ನಕತ್ತಾನ, ನೀನಂತೂ ತಿಂದಿಲ್ಲ. ನೀ ಇಟ್ಟು ಜೇನೆಲ್ಲ ಕಸ್ಕೊಂಡು ತಿಂತಾನ, ಕಸ್ಕೊಂತಾನ. ಜೇನು ಇಡಕರ ಯಾಕೆ ಹೋಗ್ತಿ ನೀನು ಅಂತ ಗಿಡ ಹೇಳ್ತು ಜೇನು ಹುಳು. ಅವಾಗ ಜೇನು ಹುಳುಗಳು ಹೇಳುದು ಅಂತ ನೋಡು, ಈ ಮನುಷ್ಯ ಗೊತ್ತಿರೋದು ಒಂದೇ, ನಾನಿಟ್ಟ ಜೇನು ಕಸ್ಕೋಬಹುದೇ ಹೊರತು ನನ್ನಿಂದ, ನಾನಿಟ್ಟು ಜೇನು ಕಸ್ಕೋಬಹುದೇ ಹೊರತು ನನ್ನೊಳಗೆ ದೇವರೊಂದು ಜೇನಿಡುವ ಕಲ ಇಟ್ಟು ಕಳಿಸನಲ್ಲ, ಅದನ್ನ ಇವನಿಗೆ ಕಸ್ಕೊಳ್ಳೋ ಸಾಧ್ಯ. ಅಂದ್ರೆ ಪ್ರಯತ್ನ ಬಿಡೋದಿಲ್ಲ ಮನುಷ್ಯಗೆ. ದೇವರು ನನಗೇನು ಒಂದು ಕ್ವಾಲಿಟಿ ಕೊಟ್ಟಾನ, ಅದನ್ನ